ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯನಗರ ಹೊಸಪೇಟೆಯ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಕಾಮಗಾರಿ ವಿಳಂಬಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 2 ತಿಂಗಳಿನಿಂದ ಕ್ರಸ್ಟ್ ಗೇಟ್ ಕೆಲಸವನ್ನ ಮಾಡ್ತಾ ಇದೆ ತಾಂತ್ರಿಕ ತಂಡ. 18ನೇ ಕ್ರಸ್ಟ್ ಗೇಟ್ ಕಾಮಗಾರಿ ಪೂರ್ಣವನ್ನು ಮಾಡಿದ್ದಾರೆ ತಂತ್ರಜ್ಞರು. ಒಟ್ಟು 33 ಗೇಟ್ಗಳ ಪೈಕಿ 1 ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ಆದರೆ ಇನ್ನುಳಿದಂತಹ ಬಾಕಿ ಕಾಮಗಾರಿ ಡಿಲೇ ಆಗ್ತಾ ಇದೆ ಅಂತ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 23 ಹೊಸ ಕ್ರಸ್ಟ್ ಗೇಟ್ಗಳ ನಿರ್ಮಾಣ ಕಂಪ್ಲೀಟ್ ಆಗಿದೆ. 15 ಹಳೆಯ ಕ್ರಸ್ಟ್ ಗೇಟ್ಗಳನ್ನು ತೆರವು ಕಾರ್ಯ ಮುಗಿಸಿದ್ದಾರೆ ತಂತ್ರಜ್ಞರು. ಹೊಸಪೇಟೆ ಮತ್ತು ಗದಗ್ನಲ್ಲಿ ತಲಾ 1 ಗೇಟ್ ರೆಡಿಯನ್ನು ಮಾಡ್ತಾ ಇದ್ದಾರೆ ತಂಡ. 4 ಹಳೆಯ ಕ್ರಸ್ಟ್ ಗೇಟ್ಗಳ ತೆರವು ಪ್ರಗತಿಯಲ್ಲಿದೆ. 5 ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆಯಾಗಿದೆ. 18ನೇ ಕ್ರಸ್ಟ್ ಗೇಟ್ನ ಪ್ರಯೋಗ ಟ್ರಯಲ್ ಆ್ಯಂಡ್ ರನ್ ಯಶಸ್ವಿಯಾಗಿದೆ. 8 ಗೇಟ್ಗಳ ಅಳವಡಿಕೆ ಪ್ರಗತಿಯಲ್ಲಿದೆ. ಆದರೆ ಬಾಕಿ ಕಾಮಗಾರಿ ಡಿಲೇ ಆಗ್ತಾ ಇದೆ ಅಂತ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತುಂಗಭದ್ರಾ ನದಿ ಈಗಾಗಲೇ ಕ್ರಸ್ಟ್ ಗೇಟ್ ಶಿಥಿಲಗೊಂಡು ಸುಮಾರು ವರ್ಷ ಕಳೀತಾ ಇದೆ. ಮೊನ್ನೆ ಕನ್ನೆ ನಾಯ್ಡು ಅವರು ಕೂಡ ಬಂದು ಮೊನ್ನೆ ಒಂದು ಕ್ರಸ್ಟ್ ಗೇಟ್ ಬಗ್ಗೆ ಇಳಿಸಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಫಲಸ್ಫೂರ್ತಿ ಆಗಿದೆ ಅಂತಕ್ಕಂಥದ್ದು ನೀರು ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಉಳಿದಂಥ ಗೇಟ್ಗಳು ಕೂಡ ಶಿಥಿಲಗೊಂಡಿದೆ ಅಂತಕ್ಕಂಥದ್ದು ಅಲ್ಲಿ ವರದಿ ಆಗಿದೆ. ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮುಂಚೂಣಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬರೋ ಮುಖ್ಯಮಂತ್ರಿ ಗಾದೆ ಮೇಲೆ ಅವ್ರಿಗೆ ಚಿಂತೆ ಜಾಸ್ತಿ ಆಗಿದೆ. ನಿಜವಾಗಲೂ ಜಲಸಂಪನ್ಮೂಲ ಸಚಿವರಾಗಿ ಈ ಒಂದು ಭಾಗದ ಮತ್ತು ರಾಜ್ಯದ ಯಾವುದೇ ನದಿಗಳ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದರೆ ರೈತರನ್ನು ಇವತ್ತು ಭೂಮಿಯಿಂದ ಹೊರಗಾಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳ ತಿದ್ದುಪಡಿ ತಂದಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳು ಕೂಡ ಇದರಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ಒಂದು ವರ್ಷದ ಪ್ರಮುಖವಾದಂಥ 4 ತಿಂಗಳು ಘಟ್ಟ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳಲ್ಲಿ ಕುಡಿಯೋ ನೀರು ಬಹಳ ಪ್ರಾಮುಖ್ಯತೆ ಕೊಡ್ತದೆ. ಇವತ್ತು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟು ಮುರಿದು ಹೋಗಿ ಸುಮಾರು 2 ವರ್ಷ ಕಳೀತಾ ಇದೆ. ಆದರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ. ಒಂದು ಜಲಸಂಪನ್ಮೂಲ ಸಚಿವರು ಮತ್ತು ಟಿ.ಬಿ. ಬೋರ್ಡ್ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಗೇಟ್ಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು. ಇವರ ಕೋಆರ್ಡಿನೇಷನ್ ಕೊರತೆ ಜೊತೆಗೆ ಸರ್ಕಾರದಲ್ಲಿ ಹಣದ ಮುಗ್ಗಟ್ಟಿದೆ ಅಂತಲೂ ಕಾಣ್ತಾ ಇದೆ. ಸೊ ಹಂಗಾಗಿ ಇವತ್ತು ಆ ಕ್ರಸ್ಟ್ ಗೇಟ್ನ ಕೆಲಸ ಮುಗಿಸೋಂಥ ರೀತಿಯಲ್ಲಿ ಇವತ್ತು ಎಲ್ಲಿನೂ ಕಾಣ್ತಾ ಇಲ್ಲ. ಆಮೆಗತಿಯಲ್ಲಿ ಕೆಲಸ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಆ ಒಂದು ರೀತಿಯಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ. ಹಂಗಾಗಿ ಟಿ.ಬಿ. ಬೋರ್ಡು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಸಚಿವರುಗಳು ಎಲ್ಲರೂ ಕೂಡ ಇಲ್ಲೇ ನಿಂತ್ಕೋಬೇಕು. ಆಮೇಲೆ ಮುಖ್ಯಮಂತ್ರಿಗಳು ಹಂಪಿ ಉತ್ಸವ ಅಂತ ಬಂದಾಗ ಇಲ್ಲಿ ಬಂದ ಮೇಲೆ ಸುಮ್ಮನೆ ಬಂದು ಹೋದರೆ ಆಗೋದಿಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಅಂತೇಳಿ ಕಿವಿ ಹಿಂಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇವತ್ತು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟು ಮುರಿದು ಹೋಗಿ ಸುಮಾರು 2 ವರ್ಷ ಕಳೀತಾ ಇದೆ. ಆದರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ.